ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಭ್ರಷ್ಟ ಅಧಿಕಾರಿಗಳ ಅಕ್ರಮ ಆಸ್ತಿಯನ್ನ ಜಾಲಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಸರ್ಕಾರದ ಹಣ ಲೂಟಿ ಮಾಡಿ ಕೊಬ್ಬಿದ್ದ ಅಧಿಕಾರಿಗಳಿಗೆ ಲೋಕಾಚಾಟಿ. ರಾಜ್ಯದ 30 ಕಡೆ ಲೋಕಾಯುಕ್ತ ದಾಳಿ. ಬೆಂಗಳೂರು, ರಾಮನಗರ, ಬಳ್ಳಾರಿ ಸೇರಿದಂತೆ 30 ಕಡೆ ದಾಳಿಯಾಗಿದೆ. 30ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಶೋಧ ಕಾರ್ಯಕ್ಕೆ ಮುಂದಾದರು. ಪಿಡಬ್ಲ್ಯೂಡಿ, ಪಿಡಿಒ, ಬೆಸ್ಕಾಂ, ಕೆಆರ್ಐಡಿಎಲ್ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಪಂಚಾಯತ್ ಸದಸ್ಯರು, ಯೋಜನಾ ಅಧಿಕಾರಿಗಳ ಮನೆಯಲ್ಲೂ ಕೂಡ ಶೋಧ. ಬೆಂಗಳೂರಿನಲ್ಲೇ 10ಕ್ಕೂ ಹೆಚ್ಚು ಕಡೆ ಲೋಕಾಯುಕ್ತ ದಾಳಿಯಾಗಿದೆ. ಮಂಡ್ಯದ ಹಲಗೂರಿನಲ್ಲಿ ಲೋಕಾಯುಕ್ತ ದಾಳಿ ನಡೆದಿದ್ದು ಬಿಬಿಎಂಪಿ ಅಧಿಕಾರಿ ಮಂಜೇಶ್ಗೆ ಲೋಕ ಶಾಕ್. ಮಂಜೇಶ್ ಸಂಬಂಧಿ ಗ್ರಾಮ ಪಂಚಾಯತ್ ಸದಸ್ಯ ಸುರೇಂದ್ರ ಅವರ ಮನೆ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ. ಹಲಗೂರು ಗ್ರಾಮ ಪಂಚಾಯತ್ ಸದಸ್ಯ ಸುರೇಂದ್ರ ಅವರ ಮನೆಯಲ್ಲಿ ಶೋಧ. ಹಲಗೂರು ಪಟ್ಟಣದ ಜೆಪಿಎಂ ಬಡಾವಣೆಯಲ್ಲಿರುವಂತಹ ಸುರೇಂದ್ರ ನಿವಾಸ, ಮಂಜೇಶ್ ಅಜ್ಜಿ ಮನೆ ಕೋಡಿಹಳ್ಳಿಯಲ್ಲೂ ಕೂಡ ರೇಡ್. ಹಲಗೂರು ಪಟ್ಟಣದ ಜಿಪಿಎಂ ಬಡಾವಣೆಯಲ್ಲಿದೆ ಸುರೇಂದ್ರ ಅವರ ನಿವಾಸ. ರಾಜ್ಯದ 30ಕ್ಕೂ ಹೆಚ್ಚು ಕಡೆಗಳಲ್ಲಿ ಲೋಕಾಯುಕ್ತ ದಾಳಿಯಾಗಿದ್ದು, ಮಂಡ್ಯದಲ್ಲೂ ಕೂಡ ಹಲಗೂರಿನಲ್ಲಿ ದಾಳಿಯಾಗಿದೆ. ಬಿಬಿಎಂಪಿ ಅಧಿಕಾರಿ ಮಂಜೇಶ್ ಅವರ ಸಂಬಂಧಿ ಗ್ರಾಮ ಪಂಚಾಯತ್ ಸದಸ್ಯ ಸುರೇಂದ್ರ ಅವರ ಮನೆ ಮೇಲೆ ದಾಳಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಂದನ್. ಈಗ ಸಂಪರ್ಕದಲ್ಲಿದ್ದಾರೆ. ನಂದನ್, ಬೆಳ್ಳಂಬೆಳಗ್ಗೆ ಭ್ರಷ್ಟರಿಗೆ ಲೋಕ ಶಾಕ್ ಕೊಟ್ಟಿರುವಂತದ್ದು, ಮಂಡ್ಯದಲ್ಲಿ ಎಲ್ಲೆಲ್ಲ ದಾಳಿಯಾಗಿದೆ, ಏನ್ ಆರೋಪ ಕೇಳಿ ಬಂದಿರೋದು? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪ್ರತಿಮಾ, ಮಂಡ್ಯದ 2 ಕಡೆಗಳಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿರ್ತಕ್ಕಂಥದ್ದು. ಬಿಬಿಎಂಪಿ ಅಧಿಕಾರಿ ಮಂಜೇಶ್ ಅವ್ರಿಗೆ ಸಂಬಂಧಪಟ್ಟಂತೆ ಸಂಬಂಧಿಕರ ಮನೆಗಳ ಮೇಲೆ ಇದೀಗ ರೇಡ್ ಕೂಡ ನಡೆದಿರ್ತಕ್ಕಂಥದ್ದು. ಮಳವಳ್ಳಿ ತಾಲೂಕಿನ ಹಲಗೂರು ಹಾಗೂ ಗುಂಡಾಪುರದಲ್ಲಿ 2 ಮನೆಗಳ ಮೇಲೆ ದಾಳಿಯಾಗಿದೆ. ಮತ್ತೊಂದು ಕಡೆ ಮದ್ದೂರಿನ SI ಕೋಡಿಹಳ್ಳಿ ಮನೆ ಮೇಲೂ ಕೂಡ ರೇಡ್ ಆಗಿರ್ತಕ್ಕಂಥದ್ದು. ಅಂದ್ರೆ ಮಂಜೇಶ್ ಅವರ ಸಂಬಂಧಿ SI ಸುಧೀಂದ್ರ ಅವರ ಮನೆ ಹಲಗೂರು ಗ್ರಾಮ ಪಂಚಾಯತ್ ಸದಸ್ಯ ಸುಧೀಂದ್ರ ಅವರ 2 ಮನೆಗಳ ಮೇಲೆ ದಾಳಿಯಾಗಿರ್ತಕ್ಕಂಥದ್ದು. ಅಲ್ಲಿ ದಾಖಲೆ ಪತ್ರಗಳು, ಆಸ್ತಿ ಪತ್ರಗಳು ಎಲ್ಲವನ್ನೂ ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಮಂಜೇಶ್ ಅವರ ಅಜ್ಜಿ ಮನೆ ಏನಿದೆ SI ಕೋಡಿಹಳ್ಳಿ, ಮದ್ದೂರಿನ SI ಕೋಡಿಹಳ್ಳಿ, ಆ ಮನೆ ಮೇಲೆ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿರ್ತಕ್ಕಂಥದ್ದು. ಬೆಳ್ಳಂಬೆಳಗ್ಗೆ ಬಂದಂತಹ 8ಕ್ಕೂ ಹೆಚ್ಚು ಅಧಿಕಾರಿಗಳು ಇದೀಗ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮನೆಯಲ್ಲಿ ಏನೆಲ್ಲ ವಸ್ತುಗಳಿದೆ, ಒಂದು ಆಸ್ತಿ ಪತ್ರಗಳ ಲೆಕ್ಕಪತ್ರಗಳೇನಿದೆ ಅದೆಲ್ಲವನ್ನು ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಆರೋಪ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಲ್ಲೂ ಕೂಡ ವಿಚಾರಣೆಯನ್ನ ಕೂಡ ಇದೀಗ ನಡೆಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಬೆಳಗಿನ ಜಾವದಿಂದಲೂ ಕೂಡ ಈಗ ಪರಿಶೀಲನೆ ಮುಂದುವರಿತಾ ಇರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ನಂದನ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟು 30ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟರ ಭೇಟಿಯಾಡಿದ್ದಾರೆ. ಅದರಲ್ಲಿ ಮಂಡ್ಯದಲ್ಲಿ ಹಲಗೂರಿನಲ್ಲಿ ಬಿಬಿಎಂಪಿ ಅಧಿಕಾರಿ ಮಂಜೇಶ್ ಅವರ ಸಂಬಂಧಿಯ ಮನೆ ಮೇಲೆ, ಗ್ರಾಮ ಪಂಚಾಯತ್ ಸದಸ್ಯ ಸುರೇಂದ್ರ ಅವರ ಮನೆ ಮೇಲೆ ದಾಳಿಯಾಗಿದೆ. ಜೊತೆಗೆ ಮಂಜೇಶ್ ಅವರ ಅಜ್ಜಿ ಮನೆ SI ಕೋಡಿಹಳ್ಳಿಯಲ್ಲೂ ಕೂಡ ರೇಡ್ ಆಗಿರುವಂಥದ್ದು. ಶೋಧ ಕಾರ್ಯ ಮುಂದುವರೆದಿದೆ. ಪಿಡಬ್ಲ್ಯೂಡಿ, ಪಿಡಿಒ, ಬೆಸ್ಕಾಂ, ಕೆಆರ್ಐಡಿಎಲ್ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿರೋದು. ಪಂಚಾಯತ್ ಸದಸ್ಯರು, ಯೋಜನಾ ಅಧಿಕಾರಿಗಳ ಮನೆಯಲ್ಲೂ ಕೂಡ ಶೋಧ ನಡೆದಿದೆ. ಸ್ಕ್ರೀನ್ ಮೇಲೆ ನಾವು ನೋಡ್ತಾ ಇರುವಂತದ್ದು ಬಿಬಿಎಂಪಿ ಅಧಿಕಾರಿ ಮಂಜೇಶ್ ಅವರ ಸಂಬಂಧಿಯ ಮನೆ ಮೇಲೆ ಲೋಕ ರೇಡ್ ನಡೆದಿರುವಂತಹ ದೃಶ್ಯ. ಹಲಗೂರು ಪಟ್ಟಣದ ಜೆಪಿಎಂ ಬಡಾವಣೆಯಲ್ಲಿರುವಂತಹ ಗ್ರಾಮ ಪಂಚಾಯತ್ ಸದಸ್ಯ ಸುರೇಂದ್ರ, ಬಿಬಿಎಂಪಿ ಅಧಿಕಾರಿ ಮಂಜೇಶ್ ಅವರ ಸಂಬಂಧಿ, ಅವರ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಶೋಧ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಒಟ್ಟು ಮಂಡ್ಯದಲ್ಲಿ 2 ಕಡೆ, ಇನ್ನು ಬೆಂಗಳೂರಿನಲ್ಲೂ ಅಷ್ಟೇ ಭ್ರಷ್ಟರ ಭೇಟಿಯಾಡಿದೆ ಲೋಕಾಯುಕ್ತ. ಎಂಜಿನಿಯರ್ ಸೈಯದ್ ಮುನೀರ್ ಅಹಮದ್ಗೆ ಶಾಕ್. ಬೆಂಗಳೂರಿನ AEE ಆಗಿರುವಂತಹ ಸೈಯದ್ ಮುನೀರ್ ಅಹಮದ್ ಅವರ ಮನೆ ಮೇಲೂ ಕೂಡ ಲೋಕ ದಾಳಿಯಾಗಿದೆ. ಲೋಕ ಭೇಟಿಯಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆಯಾಗಿದೆ. ಕಂತೆ ನೋಟು ಕೂಡ ಸಿಕ್ಕಿದೆ. ಬೆಳ್ಳಿ ಆಭರಣಗಳು ಕೂಡ ಪತ್ತೆಯಾಗಿದೆ. ಸೈಯದ್ ಮುನೀರ್ ಮನೆಯನ್ನ ಜಾಲಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಬೆಂಗಳೂರಿನಲ್ಲಿ AEE ಆಗಿದ್ದಾರೆ ಸೈಯದ್ ಮುನೀರ್.
ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸೈಯದ್ ಮುನೀರ್ ಮನೆಯ ಸಂಪತ್ತನ್ನ ಭ್ರಷ್ಟ ಅಧಿಕಾರಿಗಳ ಭೇಟಿಯಾಡಿದ ಲೋಕಾಯುಕ್ತಕ್ಕೆ ಸಿಕ್ಕಂತಹ ಸಂಪತ್ತಿದು. ಕಂತೆ ಕಂತೆ ನೋಟಿದೆ, ಭಾರಿ ಆಭರಣಗಳಿವೆ, ದುಬಾರಿ ಬೆಲೆ ಬಾಳುವ ವಾಚ್ಗಳಿವೆ, ಕೂಲಿಂಗ್ ಗ್ಲಾಸ್ಗಳಿವೆ. ಹೀಗೆ ಒಂದಕ್ಕಿಂತ ಒಂದು ದುಬಾರಿ ಬೆಳ್ಳಿ ವಸ್ತುಗಳು ಕೂಡ ಇರೋದನ್ನ ಗಮನಿಸ್ತಾ ಇದ್ದೀವಿ. ಬಂಗಾರ, ಬೆಳ್ಳಿ, ನಗದು, ಭಾರಿ ಸಂಪತ್ತು ಸಿಕ್ಕಿದೆ. ಇಂಜಿನಿಯರ್ ಸೈಯದ್ ಮುನೀರ್ ಅಹ್ಮದ್ ಬೆಂಗಳೂರಿನಲ್ಲಿ AEE ಆಗಿದ್ದಾರೆ. ಅವರ ಮನೆಯಲ್ಲಿ ಲೋಕ ಬೇಟೆ ಸಂದರ್ಭದಲ್ಲಿ ಸಿಕ್ಕಂತಹ ಅಪಾರ ಪ್ರಮಾಣದ ಚಿನ್ನಾಭರಣ ಮತ್ತು ದುಡ್ಡು. ಈ ಬಗ್ಗೆನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, AEE ಸೈಯದ್ ಮುನೀರ್ ಅಹ್ಮದ್ ಅವರ ಮನೆಯಲ್ಲಿರುವಂತಹ ಸಂಪತ್ತು ನೋಡಿದ್ರೆ ನಿಜಕ್ಕೂ ಯಾರಾದರೂ ಗಾಬರಿ ಆಗೋದೆ. ಏನ್ ಆರೋಪಗಳು ಕೇಳಿ ಬಂದಿತ್ತು? ಇನ್ನೂ ಕೂಡ ಶೋಧ ಮುಂದುವರೆದಿದೆಯಾ, ಹೇಗೆ? ಪ್ರತಿಮಾ, ಹೌದು. ಒಂದು ಈಗಾಗಲೇ ಏನು AEE ಆಗಿರ್ತಕ್ಕಂಥ ಮುನೀರ್ ಅಹ್ಮದ್ ಏನಿದ್ರೆ ಇವರ ಮನೆಯಲ್ಲಿ ಈಗಾಗಲೇ ಶೋಧ ನಡೆಸಿರ್ತಕ್ಕಂಥ ಅಂದ್ರೆ RT ನಗರದಲ್ಲಿರ್ತಕ್ಕಂಥ ಮನೆ ಇದೆ. ಆ ಮನೆಯಲ್ಲಿ ಶೋಧ ನಡೆಸಿರ್ತಕ್ಕಂಥ ಮನೆಯಲ್ಲಿ ಸಿಕ್ಕಿರ್ತಕ್ಕಂಥ ಏನು ವಿದೇಶಿ ಕರೆನ್ಸಿಗಳಿರ್ಬೋದು, ಮತ್ತೆ ಏನು ಕೆಜಿಗಟ್ಟಲೆ ಚಿನ್ನ ಮತ್ತೆ ಡೈಮಂಡ್ ಗಳು ಸಿಕ್ಕಿದೆ. ಬರೋಬ್ಬರಿ ಕೋಟಿಗೂ ಅಧಿಕ, 1 ಕೋಟಿಗೂ ಅಧಿಕ ಏನು ಚಿನ್ನಾಭರಣ ಇರ್ತಕ್ಕಂಥ ಮತ್ತೆ ವಿದೇಶಿ ಕರೆನ್ಸಿ ಇರ್ತಕ್ಕಂಥ ಮತ್ತೆ ಒಂದು 10 ಲಕ್ಷಕ್ಕೂ ಹೆಚ್ಚು ನಗದು ಸಿಕ್ಕಿರ್ತಕ್ಕಂಥದ್ದು. ಈಗ ಮತ್ತೆ ಮನೆಯಲ್ಲಿ ಶೋಧ ಕಾರ್ಯ ನಡೆಸಿರ್ತಕ್ಕಂಥ ಮತ್ತೆ ಹೈ ಎಂಡ್ ಏನು ವಾಚಸ್ ಗಳಿರ್ಬೋದು ಮತ್ತೆ ವೆಹಿಕಲ್ ಎಲ್ಲವೂ ಕೂಡ ಪ್ರಮುಖವಾಗಿ ಈತ ಏನಿದ್ದಾರೆ ಅಂದ್ರೆ ಈತ ಏನು ಅಕ್ರಮ ಆಸ್ತಿಗಳಿಗೆ ಆರೋಪ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಇವತ್ತು ಬೆಂಗಳೂರಿನಿಂದ ಒಟ್ಟು 15 ಕಡೆ ಹಾಗೂ ಹೆಚ್ಚು ಏನು ಪರಿಶೀಲನೆ ಮಾಡಿರ್ತಕ್ಕಂಥ ಪ್ರಮುಖವಾಗಿ 6 ಜನರನ್ನ ಟಾರ್ಗೆಟ್ ಮಾಡ್ಕೊಳ್ಳಲಾಗಿದೆ. 6 ಜನ ಕೂಡ ಮುನೀರ್ ಅಹ್ಮದ್ ಕೂಡ ಒಬ್ರು. ಇದರಲ್ಲಿ ಈತ ಏನು ಈಗ ಮನೆಯಲ್ಲಿ ಶೋಧ ಕಾರ್ಯ ನಡೆಸಿಕೊಂಡು ಮತ್ತೆ ಈತನ ಆಸ್ತಿ ಕೂಡ ಏನು ಅಕ್ರಮ ಆಸ್ತಿಗಳಿಕೆಯನ್ನು ಕೂಡ ಮಾಡಿಕೊಂಡು ಇದನ್ನು ಕೂಡ ಪರಿಶೀಲನೆ ಮಾಡ್ತಕ್ಕಂಥ. ಓಕೆ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.